टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಬೆಂಗಳೂರಿನಲ್ಲಿ ಬೆಳಗ್ಗೆಯಿಂದ ನಿರಂತರವಾಗಿ ಮಳೆ ಸುರಿತಾನೇ ಇದೆ. ಕೆಲಸಕ್ಕೆ ಹೋಗೋರು, ಕಚೇರಿಗಳಿಗೆ ಹೋಗೋರಿಗೆ ಸಂಕಷ್ಟ ತಂದಿಟ್ಟಿದ್ದಾನೆ ವರುಣ. ಬೆಂಗಳೂರಿನ ಜನರಿಗೆ ಸೂರ್ಯನೇ ಕಾಣಿಸ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ಕತ್ತಲು ಕವಿದಿದೆ. ಬೆಳ್ಳಂಬೆಳಗ್ಗೆ ಶುರುವಾಗಿದೆ ಮಳೆ. ಜಿಟಿ ಜಿಟಿ ಮಳೆ ಸಂಕಷ್ಟ ತಂದಿಡ್ತಾ ಇದೆ. ವಾಹನ ಸವಾರರ ಪಾಡಂತೂ ಕೇಳೋದೇ ಬೇಡ. ರಸ್ತೆಗಳು ಜಲಾವೃತವಾಗಿದೆ. ಮನೆಯಿಂದ ಹೊರಬರೋದಕ್ಕೂ ಕಷ್ಟವಾಗ್ತಾ ಇದೆ ಜನರಿಗೆ. ಇನ್ನೇನೀಗ ಕೆಲಸಕ್ಕೆ ಹೋಗುವಂತ ಸಮಯ. ಬೆಂಗಳೂರಿನಲ್ಲಿ 1 ಗಂಟೆ ಅವಧಿಯಲ್ಲಿ ರೀಚ್ ಆಗಬೇಕು ಅಂತ ಹೇಳಿದ್ರೆ 2 ಗಂಟೆ ಮುಂಚೆ ನೀವು ಮನೆಯಿಂದ ಹೊರಟಿರಬೇಕು. ಈಗ ಮನೆಯಿಂದ ಹೊರಟಿರೋರ್ಗೂ ಕೂಡ ಸಂಕಷ್ಟ ಇದ್ದಿದ್ದೆ. ಸರಿಯಾದ ಸಮಯಕ್ಕೆ ಕಚೇರಿ ತಲುಪೋದಕ್ಕೆ ಸಾಧ್ಯ ಇಲ್ಲ. ಇವಾಗ ನೀವು ಗಮನಿಸ್ತಾ ಇದ್ದೀರಲ್ಲ ಮಾರ್ಕೆಟ್ನ ದೃಶ್ಯ. ತಂದಿದ್ದಂಥ ಹೂಗಳು, ತರಕಾರಿಗಳು ಎಲ್ಲ ನೀರು ಪಾಲಾಗುವಂಥ ಪರಿಸ್ಥಿತಿ. ಕೊಡೆ ಹಿಡ್ಕೊಂಡು ಆದಷ್ಟು ವ್ಯಾಪಾರ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ವರ್ಷಧಾರೆಯ ಅಬ್ಬರ ಅಷ್ಟರ ಮಟ್ಟಿಗಿದೆ. ಮೆಜೆಸ್ಟಿಕ್ಕು, KR ಮಾರ್ಕೆಟು, ಚಾಮರಾಜಪೇಟೆ, ಜಯನಗರ, ಬನಶಂಕರಿ, ಶಾಂತಿನಗರ ಎಲ್ಲ ಭಾಗದಲ್ಲೂ ಕೂಡ ಸಿಕ್ಕಾಪಟ್ಟೆ ಮಳೆಯಾಗಿದೆ. ನೀವು ಗಮನಿಸ್ತಾ ಇರೋದು KR ಮಾರ್ಕೆಟ್ನ ದೃಶ್ಯ. ಜನ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾರೆ ಖರೀದಿಯನ್ನ ಮಾಡೋದಕ್ಕೆ. ಬಟ್ ಇವತ್ತಿನ ಪರಿಸ್ಥಿತಿ ಸಂಪೂರ್ಣವಾಗಿ ವಿಭಿನ್ನವಾಗಿದೆ. ನಿನ್ನೆ ದಿನವೂ ಜೋರಾಗಿ ಮಳೆ ಇತ್ತು, ಅವಾಂತರಗಳೇ ಸೃಷ್ಟಿಯಾಗಿತ್ತು. ಇದೀಗ ಇವತ್ತು ಬೆಳಗ್ಗೆಯಿಂದ ಶುರುವಾದಂಥ ಮಳೆ ಯಾವ ರೀತಿ ಸಂಕಷ್ಟ ತಂದೊಡ್ತಾ ಇದೆ ನೋಡಿ. KR ಮಾರ್ಕೆಟ್ನಲ್ಲಿ ನೀರು, ಜನರಿಗೆ ನಿಲ್ಲೋದಕ್ಕೂ ಕಷ್ಟವಾಗ್ತಾ ಇದೆ. ಅಲ್ಲಿ ಹಲವು ಕಡೆ ವರ್ಷಧಾರೆಯ ಅಬ್ಬರ ಜೋರಾಗಿದೆ. ಮೆಜೆಸ್ಟಿಕ್ ಭಾಗದಲ್ಲಿ KR ಮಾರ್ಕೆಟ್ ಈಗಲೇ ತೋರಿಸ್ತಾ ಇದ್ವಿ ನಾವು. ಜೊತೆಗೆ ಚಾಮರಾಜಪೇಟೆ, ಜಯನಗರ, ಬನಶಂಕರಿ, ಶಾಂತಿನಗರ ಭಾಗ, ವಿಜಯನಗರ, ಹೀಗೆ ಹಲವು ಏರಿಯಾಗಳಲ್ಲಿ ಬೆಳಗ್ಗೆಯಿಂದ ಮಳೆ ಜೋರಾಗಿ ಸುರಿದಿದೆ. ಜನಜೀವನ ಅಸ್ತವ್ಯಸ್ತವಾಗಿದೆ. ಒಂದು ದಿನದ ಮಳೆಗೆ ಎಂಥ ಪರಿಸ್ಥಿತಿಗೆ ಬೆಂಗಳೂರು ತಲುಪುತ್ತೆ ಅನ್ನೋದನ್ನ ನಿನ್ನೆನೆ ತೋರಿಸಿದ್ವಿ ನಾವು, ಯಾವ ರೀತಿಯಾಗಿ ಆಗಿತ್ತು ಅಂತ. ಮನೆಗಳು, ರಸ್ತೆ, ಕಟ್ಟಡ, ಅಂಗಡಿಗಳು ಎಲ್ಲ ಜಲಾವೃತವಾಗಿತ್ತು. ಇದೀಗ ಮತ್ತೆ ಇವತ್ತು ಮಳೆ, ಇನ್ನೆರಡು ದಿನ ಮಳೆ ಇರುತ್ತೆ ಅನ್ನೋದಾಗಿ ಕೂಡ ಸೂಚನೆ ಇದೆ. ಕೆಲವೊಂದು ಕಡೆಗಳಲ್ಲಿ ಆರೆಂಜ್ ಅಲರ್ಟ್ ಹಾಗೆ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದು ಆಗಿದೆ. ಜನರಿಗಿದು ದೊಡ್ಡ ಸಂಕಷ್ಟ. ಮೊದಲೇ ಟ್ರಾಫಿಕ್ನ ಬಿಸಿ ಬೆಂಗಳೂರಿನಲ್ಲಿ ಸರಿಯಾದ ಸಮಯಕ್ಕೆ ಕಚೇರಿಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಅಂಥದ್ರಲ್ಲಿ ಹೀಗೆ ಮಳೆ ಸುರಿದ್ರೆ ಇನ್ನೆಂಥ ಪಾಡು ಹೇಳಿ. ವ್ಯಾಪಾರಸ್ಥರಿಗೆ ವ್ಯಾಪಾರ ಮಾಡೋ ಹಾಗೂ ಇಲ್ಲ, ಕಚೇರಿ ಕೆಲಸಕ್ಕೆ ಹೋಗೋರು ಮನೆಯಿಂದ ಹೊರಬರೋ ಹಾಗಿಲ್ಲ. ಸ್ಕ್ರೀನಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಒಂದು KR ಮಾರ್ಕೆಟ್, ಹಾಗೆ ಕಾರ್ಪೊರೇಷನ್ ವೃತ್ತ ಮತ್ತೆ ರಿಚ್ಮಂಡ್ ವೃತ್ತ. ರಿಚ್ಮಂಡ್ ವೃತ್ತದಲ್ಲಂತೂ ಇಡೀ ಅರ್ಧಕ್ಕರ್ಧ ಮನುಷ್ಯ ಮುಳುಗಬಹುದು, ಅಷ್ಟರ ಮಟ್ಟಿಗೆ ನೀರು ನಿಲ್ಲುತ್ತೆ ಒಂದು ಮಳೆ ಬಂದರೆ ರೋಡ್ಗಳಲ್ಲಿ. ಇನ್ನು ಕಾರ್ಪೊರೇಷನ್ ವೃತ್ತದ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಯಾವ ರೀತಿಯಾಗಿ 2 ವೀಲರ್ನ ಅಲ್ಲಲ್ಲೇ ನಿಲ್ಲಿಸಿ ಈ ಬಸ್ ಸ್ಟಾಪ್ಗಳಲ್ಲಿ ಅಥವಾ ಎಲ್ಲೊಂದು ಸೂರು ಇದೆಯೋ ಅಲ್ಲಿ ಹೋಗಿ ನಿಂತಿದ್ದಾರೆ 2 ವೀಲರ್ ಸವಾರರು. ಮಳೆ ಹೊಡೆತಕ್ಕೆ KR ಮಾರ್ಕೆಟ್ ಫುಲ್ ಅಧ್ವಾನ ಆಗಿ ಹೋಗಿದೆ. ಸತತ ಮಳೆಯಿಂದ ವ್ಯಾಪಾರ ಮಾಡೋದಕ್ಕಾಗದೇನೆ ಜನ ಪರದಾಡ್ತಾ ಇದ್ದಾರೆ. ಗ್ರಾಹಕರು ಕೂಡ ಇಲ್ಲ, ಮನೆಯಿಂದ ಹೊರಬರೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇನ್ನು ಗ್ರಾಹಕರು ಎಲ್ಲಿಂದ? ಮಾರಾಟಕ್ಕೆ ಅಂತ ತಂದಿದ್ದಂಥ ತರಕಾರಿ, ಹಣ್ಣು, ಹೂವು ಎಲ್ಲ ಹಾಳಾಗ್ತಾ ಇದೆ. ಈ ಹೂಗಳಿಗೆ ಮಳೆ ಬಿದ್ದರೆ ಅದು ಹಾಳಾಯಿತು ಅಂತಾನೆ. ಮರುದಿನ ವ್ಯಾಪಾರ ಮಾಡೋದಕ್ಕೂ ಕಷ್ಟವಾಗುತ್ತೆ. ಅದನ್ನ ಕೊಳೆತ ರೀತಿಯಾಗಿ ಆಗುತ್ತೆ ಜೋರಾಗಿ ಮಳೆ ಹೂಗಳಿಗೆ ಹೊಡೆದ್ರೆ. ಅಂಥದ್ದೇ ಪರಿಸ್ಥಿತಿ KR ಮಾರ್ಕೆಟ್ನಲ್ಲಿ ಕಾಣಿಸ್ತಾ ಇದೆ. ವ್ಯಾಪಾರ ಮಾಡೋದಕ್ಕೆ ಆಗದೇನೆ ವ್ಯಾಪಾರಸ್ಥರು ಸಂಕಷ್ಟದಲ್ಲಿದ್ದಾರೆ, ಗ್ರಾಹಕರು ಹೋಗೋಕ್ಕಾಗದೇನೆ ಸಂಕಷ್ಟದಲ್ಲಿದ್ದಾರೆ. ರೋಡ್ಗಳಲ್ಲಿ ನೀರು ನಿಂತಿದೆ. ಇನ್ನೊಂದು ಬಹಳ ಡೇಂಜರ್ ಅಂತ ಹೇಳಿದ್ರೆ, ಈಗ ಕಚೇರಿಗೆ ಹೊರಟಿರೋರು ಅಥವಾ ನಿತ್ಯ ಕೆಲಸಗಳಿಗೆ ಹೋಗ್ತಾ ಇರೋರು ಗಮನಿಸ್ಬೇಕು, ಎಲ್ಲೆಲ್ಲಿ ಗುಂಡಿಗಳಿರ್ತವೆ ಅಥವಾ ಪಾಟ್ಹೋಲ್ಸ್ ಇರುತ್ತೆ ಗೊತ್ತಾಗಲ್ಲ. ಮೈ ಕೈ ತುಂಬ ಕಣ್ಣಾಗಿರ್ಬೇಕು ಅಂತ ಪರಿಸ್ಥಿತಿ ಇದೆ ಬೆಂಗಳೂರಿನಲ್ಲಿ.